ನಮಸ್ತೆ. ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆದ್ದರಿಂದ ಪೂಜೆ ಮಾಡಬೇಕು ಮತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಕೂಡ ಇದೆ. ಸೊ ಅದಕ್ಕಾಗಿ ನಾನು 2 ಟೈಮ್ ಮ್ಯಾನೇಜ್ ಆಗೋ ಹಾಗೆ ಅಡುಗೆ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇವತ್ತು ನಾನು ಅರವೆ ಸೊಪ್ಪು ಬೇಳೆ ಹಾಕಿ ಬಸ್ಸಾಂಬಾರು ಮಾಡ್ಕೊಂಡಿದ್ದೀನಿ. ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಬಸ್ಸಾರು ಹೇಗೆ ಮಾಡೋದು ಅಂತ. ಸೊ ಇದು ಬೇರೆ ಥರ ಸ್ಟೈಲ್. ಇದಕ್ಕೆ ಒಲೆ ಮೇಲೆ ಈರುಳ್ಳಿ ಸುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಡುಗೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿರೋದ್ರಿಂದ ಟೈಮ್ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಸೀಟ್ಕೊಂಡು ಗಂಧ ಕಲಸಿಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೋತೀನಿ. ಹಾಗೆ ಮಾಡೋದ್ರಿಂದ ಫೋಟೋಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅರಿಶಿನ ಕುಂಕುಮನು ಬೇಗ ಹಡ್ಸೋಗೋದಿಲ್ಲ. ಸೊ ಇದನ್ನೆಲ್ಲ ಮುಗಿಸಾದ್ಮೇಲೆ ದೇವ್ರ ಪಾತ್ರೆ ತೊಳ್ಕೊಬೇಕಾಗಿತ್ತು. ದೇವ್ರ ಪಾತ್ರೆಗಳನ್ನೆಲ್ಲ ನಾನು ಹುಣಸೆಹಣ್ಣು ಹಾಕೇ ತೊಳೆಯೋದು. ಫಸ್ಟು ಹುಣಸೆಹಣ್ಣಲ್ಲೆಲ್ಲ ಒಂದು ಸತಿ ತೊಳೆದು ನೆಕ್ಸ್ಟ್ ಇನ್ನೊಂದು ಸತಿ ಸಬೀನ ಪೌಡರ್ ಹಾಕಿ ತೊಳೆದಿಟ್ಕೋತೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಸ್ವಲ್ಪ ಕೂಡ ಶೇಡ್ ಆಗೋದಿಲ್ಲ. ವಾರದವರೆಗೂ ಹಾಗೆ ಇರುತ್ತೆ. ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಸಂಜೆ ಆಗಿತ್ತು. ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕಾಗಿತ್ತು. ನನ್ನ ಮಗಳಿಗೆ ಬಟ್ಟೆ ತರಬೇಕಾಗಿತ್ತು. ಸೊ ಅದಕ್ಕಾಗಿ ನಾವು ಹೊರಗಡೆ ಹೋಗಿದ್ವಿ. ಶಾಪಿಂಗ್ ಎಲ್ಲ ಮುಗಿಸಿ ಸಂಜೆ ಬರ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ. ನೈಟ್ ಡಿನ್ನರ್ಗೋಸ್ಕರ ತಿಳಿಸಾರು ಅನ್ನ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಮುಡಿ ಕೊಡೋದಕ್ಕೆ ನಮ್ಮ ಮನೆ ದೇವರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಸೊ ಅವಳಿಗೆ ಮಂಡೆ ಕೊಡಬೇಕಾದ್ರೆ ಕೂದಲು ಹೋಗ್ಬಿಡುತ್ತಲ್ಲ. ಸೊ ಅದಕ್ಕಾಗಿ ಒಂದು ಜಡೆ ಹಾಕಿ ಹೂವು ಮುಡಿಸಿ ಫೋಟೋ ತಗೊಂಡೆ. ನೆಕ್ಸ್ಟ್ ನಾವು ಟಿಫನ್ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇದು ನಮ್ಮ ಮನೆ ದೇವರ ದೇವಸ್ಥಾನ, ಆಂಜನೇಯ ಸ್ವಾಮಿ. ಸೊ ನಾವು ಇಲ್ಲೇ ಮುಡಿ ಕೊಡಬೇಕಾಗಿರೋದ್ರಿಂದ ಇಲ್ಲಿಗೆ ಬಂದ್ವಿ. ಎಲ್ಲರೂ ಒಳಗೋದ್ವಿ. ಹೋಗಿ ದೇವ ದರ್ಶನ ಮಾಡಿಕೊಂಡು ನಾವು ಪಾಪುಗೆ ಮುಡಿ ಕೊಡಲಿಕ್ಕೆ ಅಂತ ತೀರ್ಥ ಹಾಕಿಸ್ಕೊಂಡು ಹೊರಗೆ ಬಂದ್ವಿ. ಮುಡಿ ತೆಗಿಯೋರು ಇನ್ನೂ ಬಂದಿರಲಿಲ್ಲ. ಅವರಿಗೋಸ್ಕರ ಕಾಯ್ಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಮುಡಿ ತೆಗಿಯೋರು ಕೂಡ ಬಂದಿದ್ದರು. ನೋಡಿ ನಮ್ಮ ಪಾಪು ಎಷ್ಟು ಚೆಂದ ಕೂತಿದ್ದಾಳೆ ಅಂತ ಮುಡಿ ತೆಗಿಲಿಕ್ಕೆ. ಚೂರು ಕೂಡ ಅಳ್ಳಿಲ್ಲ. ನಾವು ಎಷ್ಟು ಅಳ್ತಾಳೋ ಅಂತ ಅಂದ್ಕೊಂಡಿದ್ವಿ. ಏನು ಗಲಾಟೆ ಮಾಡದೆ ಸೈಲೆಂಟಾಗಿ ಕೂತ್ಕೊಂಡು ಮುಡಿ ತೆಗಿಸ್ಕೊತಾ ಇದ್ಲು. ಮುಡಿ ತೆಗೆಯುವಾಗ ಅವರ ಸೋದರ ಮಾವನ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ತೆಗೆಯೋದು ರೂಢಿ ನಮ್ಮ ಕಡೆ. ಸೊ ನೋಡಿ ಎಷ್ಟು ಚೆಂದ ಆಟ ಆಡ್ಕೊಂಡು ಕೂತಿದ್ದಾಳೆ. ಫುಲ್ ಎಲ್ಲ ಮುಡಿ ತೆಗೆದಿದ್ದು ಆಯಿತು. ಮುಡಿ ತೆಗೆಯೋರಿಗೆ ದಕ್ಷಿಣೆ ಕೊಡಬೇಕು. ಸೊ ಅದಕ್ಕಾಗಿ ಇಲ್ಲಿ ಅಕ್ಕಿ, ಬೆಲ್ಲ, ಕೊಬ್ಬರಿ ಮತ್ತು ದಕ್ಷಿಣೆ, ಅದರ ಜೊತೆ ದಕ್ಷಿಣೆಯನ್ನು ಇಟ್ಟು ಕೊಟ್ವಿ. ನಂತರ ನಾವು ಪಾಪುಗೆ ಸ್ನಾನ ಮಾಡಿಸಿ ನಮ್ಮ ಕಡೆ ಮುಡಿ ಕೊಟ್ಟ ಮೇಲೆ ಹೊಸ ಬಟ್ಟೆ ಹಾಕಬೇಕು. ಹಾಕಿ ರೆಡಿ ಮಾಡಿ ನಂತರ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಆಂಜನೇಯ.